इंद्राय ज्ञानमुद्राय योगिनी नाथाय रुक्मिणेशाय नमो वेदान्तवेदिनी ओं रामाय रामभद्राय रामचंद्राय वेदसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओं व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ರುಕ್ಮಿಣಿಯನ್ನು ಕರ್ಕೊಂಡು ಹೋಗುವಾಗ ಅಂತೇಳಿದರೆ ಏನು ಮೊದಲೇ ಇವರೆಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ ಸೈನ್ಯ ಸಮೇತವಾಗಿ ಜರಾಸಂಧಾದಿಗಳು. ಸೊ ಒಬ್ಬರೊಬ್ಬರೇ ಅಡ್ಡಗಟ್ಟುತ್ತಾರೆ. ಜರಾಸಂಧನನ್ನು ಬಲರಾಮ ನೋಡಿಕೊಂಡ, ಇನ್ನೊಬ್ಬ ಯಾರವ ಸಾತ್ಯಕಿ ಆ ಶಿಶುಪಾಲನನ್ನು ನೋಡಿಕೊಂಡ, ಇನ್ನು ಏಕಲವ್ಯನನ್ನು ಶ್ರೀಕೃಷ್ಣನೇ ಹೊಡೆದಟ್ಟಿ ಓಡಿಸಿದ. ಆಮೇಲಿಂದ ಇವನು ಬಂದ ರುಕ್ಮಿ ಬಿಡುವುದಿಲ್ಲ ಅಂತ ರಥಕ್ಕೆ ಹತ್ತಿಕೊಂಡು ಬಂದ. ಅವನನ್ನು ವಿರೂಪ ಮಾಡಿ 5 ಜಡೆ ಕಟ್ಟಿ ಆಮೇಲೆ ಅಲ್ಲಲ್ಲಿ ತಲೆಯನ್ನು ಬೋಳಿಸಿ ಎಲ್ಲಿ ತಲೆ ಕೂದಲು ಇದೆಯಾ ಅಲ್ಲಿ 5 ಜಡೆ ಕಟ್ಟಿ ಅವನನ್ನು ಕಳಿಸಿದ್ದೇ ಆಯಿತು. ಆ ನಂತರ ಯಾರು ಬಂದ? ಸಾಲ್ವರಾಜ ಬಂದು ಅವನು ಯುದ್ಧ ಮಾಡಿದ. ಸೊ ಯುದ್ಧ ಮಾಡಿ ಅವನು ಸಹ ಮೂರ್ಛೆಗೆ ಹೋದ. ಆಮೇಲಿಂದ ಏನಂತ ಹೇಳಿದರೆ ಯಾದವ ವಂಶವನ್ನೇ ನಿರ್ನಾಮ ಮಾಡಬೇಕು ಅಂತ ಹೇಳ್ಕೊಂಡು ಬಿಟ್ಟು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಹೋದ. ಅಲ್ಲಿಂದ ಈಗ ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ದ್ವಾರಕಾಪುರಿಗೆ ಪ್ರವೇಶ ಮಾಡಿದ. ಭವ್ಯವಾದ ಸ್ವಾಗತ ಅಲ್ಲಿ ನಡೀತದೆ. ಆಗ ಇನ್ನೀಗ ಕೃಷ್ಣನಿಗೆ ಮದುವೆ ಅಂತ ಹೇಳಿದ ಕೂಡಲೇ ಇನ್ನು ಬಲರಾಮನಿಗೆ ಮೊದಲೇ ಮದುವೆ ಆಗಿದೆ ಅಂತ. ಬಲರಾಮನಿಗೆ ಮೊದಲೇ ಮದುವೆ ಆಗಿದೆ. ಯಾರ ಜೊತೆಗೆ ಅಂತ ಹೇಳಿದರೆ ರೇವತಿ ಜೊತೆಗೆ. ಆ ರೇವತಿ ಬೇರೆ ಯಾರೂ ಅಲ್ಲ, ಶೇಷದೇವರ ಪತ್ನಿ ಯಾರು ವಾರುಣಿ ಯಾರಿದ್ದಾಳೆ ಅವಳೇ ರೇವತಿಯಾಗಿ ಹುಟ್ಟಿದ್ದು. ಇಲ್ಲಿ ಶೇಷದೇವರೇ ಬಲರಾಮನಾಗಿ ಹುಟ್ಟಿದ್ದು. ಆದ ಕಾರಣ ಸೊ ನಿಯತ ಪತ್ನಿ ಮೊದಲು ಯಾವುದು ಈಗ ಪೂರ್ವಜನ್ಮದಲ್ಲಿ ಆವಾಗ ಯಾರು ಪತ್ನಿಯ ಅವಳೇ ಬಲರಾಮನಿಗೆ ಈಗಲೂ ಸಹ ಪತ್ನಿ ಅಂತ 168ನೇ ಶ್ಲೋಕ ಆಗಿದೆ. ಆಮೇಲಿಂದ ಈ ರೇವತಿಯನ್ನು ಈಗ ಮದುವೆ ಮಾಡಿಕೊಂಡ ಅಂತ ಹೇಳುವಾಗ ಅದರ ಕತೆ ಹೇಳ್ತಾರೆ. ಮದುವೆಗೆ ಕತೆ ನೆನಪಾಯಿತು. ಏನಂತ ಹೇಳಿದರೆ ರೇವತಿಯ ತಂದೆ ಈಗ ತನ್ನ ಮಗಳಿಗೆ ಅನುರೂಪನಾದ ವರ ಯಾರು ಅಂತ. ಸೊ ಅಂತೇಳಿದರೆ ನಮಗೆಲ್ಲ ಈಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳಲಿಕ್ಕೆ ಆಗ್ತದಾ? ಅವರಿಗೆ ಬಹುಶಃ ಬ್ರಹ್ಮದೇವರದ್ದು ಸ್ವಲ್ಪ ಏನು ಅಂತೇಳಿದರೆ ಒಂದು ಕನೆಕ್ಷನ್ ಇತ್ತು, ಸಂಬಂಧ ಇತ್ತು ಬ್ರಹ್ಮದೇವರನ್ನು ಕೇಳುವಷ್ಟು. ಆದ್ದರಿಂದ ಮೇರು ಪರ್ವತಕ್ಕೆ ಹೋಗಿ ಬ್ರಹ್ಮದೇವರ ಸಭೆಯಲ್ಲೇ ಬ್ರಹ್ಮದೇವರನ್ನೇ ಕೇಳ್ತಾರೆ. ಅದು ಕೇಳುವಂಥದ್ದು ಕತೆ. ಅದಕ್ಕೆ ಇಷ್ಟಪಟ್ಟು ಬ್ರಹ್ಮದೇವರನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರು? ರೈವತ ರಾಜ. ಅವನ ಹೆಸರು ಕಕುದ್ಮಿ ಅಂತ ಹೇಳಿಬಿಟ್ಟು. ಯಾರ ತಂದೆ ಅಂತೇಳಿದರೆ ಈ ರೇವತಿಯ ತಂದೆ ಅಂತೇಳಿದರೆ ತನ್ನ ಮಗಳಿಗೆ ಅನುರೂಪವರ ಯಾರು ಅಂತ ಕೇಳಲಿಕ್ಕೆ ಹೋಗ್ತಾ ಇರುವಂಥ ಶ್ಲೋಕ. ಈಗ 170ನೇ ಶ್ಲೋಕ ವೈಲರೆ. ಸತ್ಸದೋಗತೋ ವರ ತದೀಯಥ ಪ್ರಗೀತಿಕಾಂ ನಿಶಮ್ಯನಾಯುದದ್ಗತಂ ಯುಗೋರುಕಾಲಪರ್ಯಯಂ. 170ನೇ ಶ್ಲೋಕ. ರೇವತಿಗೆ ಅನುರೂಪನಾದ ಗಂಡ ಯಾರೆಂದು ತಿಳಿಯಬೇಕೆಂಬ ಇಚ್ಛೆಯಿಂದ ಆ ವಿಷಯವನ್ನು ಬ್ರಹ್ಮನಿಂದ ತಿಳಿಯಲಿಕ್ಕೆ ಕಕುದ್ಮಿಯು ಇಚ್ಛಿಸುತ್ತಾನೆ. ಅದಕ್ಕೋಸ್ಕರ ಅವನು ಬ್ರಹ್ಮ ಸಂಬಂಧಿಯಾದ ವರದಿಂದ ಅಂದರೆ ಬ್ರಹ್ಮನ ಲೋಕಕ್ಕೆ ಹೋಗುವ ವಿಷಯದಲ್ಲಿ ಬ್ರಹ್ಮನ ವರವನ್ನು ಕೊಟ್ಟಿರುವುದರಿಂದ ಸೀದಾ ಬ್ರಹ್ಮನ ಸಭೆಗೆ ಹೋಗುತ್ತಾನೆ. ಅಲ್ಲಿ ನಡೆಯುತ್ತಿರುವ ಗಾನ ವಿಶೇಷವನ್ನು ಕೇಳಿ ಅನೇಕ ಯುಗಗಳು ಕಳೆದರೂ ಅವನಿಗೆ ತಿಳಿಯಲೇ ಇಲ್ಲ. ಸತತ್ಸದೋಗತೋ ವರಾತ್ ತದೀಯತ ಪ್ರಗೀತಿಕಾಂ ನಿಶಮ್ಯನಾ ವಿದದ್ಗತಂ ಯುಗೋರು ಕಾಲ ಪರ್ಯಯಂ. ಇದು ಒಂದೊಂದು ಕಥೆಗಳು ಕೂಡ ಅಷ್ಟೊಂದು ಸೊಗಸಾಗಿರುವಂಥ ಕಥೆಗಳು. ಈ ರೇವತಿಯ ತಂದೆ ಇಷ್ಟು ಜನ ಹುಡುಗಿಯರಿದ್ದಾರೆ. ಆ ಹುಡುಗಿಯರಿಗೆ ತಂದೆಯರಿದ್ದಾರೆ. ಬ್ರಹ್ಮದೇವರ ಹತ್ರ ಕೇಳಲಿಕ್ಕೆ ಹೋಗ್ತಾರಾ ನನ್ನ ಮಗಳಿಗೆ ಯಾರು ವರ ಅಂತ? ಇವನು ಸ್ಪೆಷಲ್. ಯಾರು? ರೈವತ ರಾಜ ಈ ಕಕುದ್ಮಿ. ಅವನು ತತ್ ಸದೋಗತೋ. ತತ್ ಸದಾ ಅಂದರೆ ಸಭೆ. ತತ್ ಸದಾ ಅಂದರೆ ಆ ಬ್ರಹ್ಮದೇವರ ಸಭೆ. ಗತೋ ಹೋಗಿಬಿಟ್ಟು ಅಂದರೆ ಹೇಗೆ ಹೋದ? ತದೀಯತ ವರಾತ್. ಬ್ರಹ್ಮದೇವರದೇ ವರ ಉಂಟು ಅವನಿಗೆ.
ಬೇಕಾದಾಗ ಬಾ ಅಂತ ಹೇಳ್ಕೊಂಡು ಏನಾದರೂ ವರ ಕೊಟ್ಟಿದ್ದಾರಾ ಯಾರು ಬ್ರಹ್ಮದೇವರು ಗೊತ್ತಿಲ್ಲ. ಸರಿ, ಇವನು ಹೊರಟಿದ್ದಾನೆ, ಏನು ನನ್ನ ಮಗಳಿಗೆ ಅನುರೂಪ ವರ ಯಾರು ಅಂತ ಕೇಳಿ ಬರ್ತೇನೆ ಅಂತ ಬ್ರಹ್ಮದೇವರನ್ನೇ ಕೇಳಿ ಬರ್ತೇನೆ. ಯಾಕಂದರೆ ಕರೆಕ್ಟಾಗಿ ಫ್ರಮ್ ಹಾರ್ಸಸ್ ಮೌತ್ ಅಂತ ಅಲಾಟ್ಮೆಂಟ್ ಮಾಡೋದು ಯಾರು? ಬ್ರಹ್ಮದೇವರು. ಇವಳಿಗೆ ಇವನು ಅಂತ ಅವರಿಗೆ ಕೇಳಿಬಿಟ್ರೆ ರಗಳೆ ಇಲ್ಲಲ್ಲ. ಸೊ ಅಂತೇಳಿಬಿಟ್ಟು ಅಲ್ಲೇ ಹೋಗಿ ಕೇಳಲಿಕ್ಕೆ. ಸೊ ತದೀಯತ ವರಾತ್, ಬ್ರಹ್ಮದೇವರು ಕೊಟ್ಟ ವರದ ಆ ಪ್ರಭಾವದಿಂದ. ಸೊ ತದ್ ಸದೋಗತೋ, ಬ್ರಹ್ಮದೇವರ ಸಭೆಗೆ ಗತಃ, ಹೋಗಿದ್ದಾನೆ. ಮೇರು ಪರ್ವತದಲ್ಲಿ ಬ್ರಹ್ಮದೇವರ ಸಭೆ ಆಗ್ತಾ ಉಂಟು, ಅಲ್ಲಿಗೆ ಹೋಗಿದ್ದಾನೆ. ಯಾರು? ರೈವತ ರಾಜ ಕಕುದ್ಮಿ, ರೇವತಿಯ ತಂದೆ. ಇದನ್ನು ಕೇಳಲಿಕ್ಕೆ, ಯಾರು ನನ್ನ ಮಗಳಿಗೆ ಅನುರೂಪನಾದ ವರ, ನೀವು ಯಾರನ್ನು ಗಂಟು ಹಾಕಿದ್ದೀರಿ ಅಂತ ಅಲ್ಲಿ ಹೋಗಿದ್ದಾನೆ. ಆ ಬ್ರಹ್ಮದೇವರ ಸಭೆಯಲ್ಲಿ ಪ್ರಗೀತಿಕಾಂ, ಗಾಯನ ನಡೀತಾ ಇದೆ. ಗಂಧರ್ವರು ಗಾಯನ ನಡೆಸ್ತಾ ಇದ್ದಾರೆ, ಅಪ್ಸರೆಯರು ನೃತ್ಯ ಮಾಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಏನಾಯಿತು? ಪ್ರಗೀತಿಕಾಂ, ಈ ಸಂಗೀತವನ್ನು ಕೇಳುತ್ತಾ ಕೇಳುತ್ತಾ, ನಿಶಮ್ಯ ಕೇಳುತ್ತಾ, ನ ಅವಿದತ್, ನ ಅವಿದತ್ ಅಂತೇಳಿದರೆ ಗೊತ್ತೇ ಆಗಲಿಲ್ಲ. ನ ಅಂದರೆ ಇಲ್ಲ, ವಿದತ್ ಅವಿದತ್ ಅಂದರೆ ತಿಳಿದ, ನ ಅವಿದತ್ ಅಂದರೆ ಅವನಿಗೆ ತಿಳಿಲೇ ಇಲ್ಲ. ಏನು ತಿಳಿಲಿಲ್ಲ? ಗತಂ ಯುಗೋರು ಕಾಲ ಪರ್ಯಯಂ, ಅಂದರೆ ಆ ಸಂಗೀತ ಕೇಳ್ತಾ ಕೂತಿದ್ದಾನೆ, ಅಲ್ಲೇ ಮೈ ಮರೆತು ಬಿಟ್ಟಿದ್ದಾನೆ ಕಕುದ್ಮಿ ಬ್ರಹ್ಮಸಭೆಯಲ್ಲಿ. ಅಂತೇಳಿದರೆ ಬ್ರಹ್ಮಸಭೆಗೆ ಹೋಗುವಂಥದ್ದು ಆ ಯೋಗ್ಯತೆಯೇ ಬೇರೆ. ನಮ್ಮ ಯೋಗ್ಯತೆಗೆ ಮೀರಿದಕ್ಕೆ ಹೋದರೆ ಏನಾಗ್ತದೆ ಅಂತೇಳಿದರೆ ಅದು ಅಲ್ಲಿ ಆಗಲಿಲ್ಲ ಅವನಿಗೆ. ಅಂತೇಳಿದರೆ ಆಗಲಿಲ್ಲ ಅಂದರೆ ಏನು? ಅವ ಅಲ್ಲೇ ಮರೆತು ಬಿಟ್ಟ, ಮೈ ಮರೆತು ಬಿಟ್ಟ ಅವನು. ಅಂತೇಳಿದರೆ ಆ ಸಂಗೀತಕ್ಕೆ ಮೈ ಮರೆತು ಬಿಟ್ಟು ಅವನು ಅಲ್ಲೇ ಬಾಕಿ. ನ ಅವಿದತ್ ಗತಂ ಯುಗೋರು ಕಾಲ ಪರ್ಯಯಂ, ಯುಗ ಯುಗಗಳೇ ಕಳೆದು ಹೋದವು, ಅವನಲ್ಲೇ ಇದ್ದಾನೆ. ಯಾರು? ಈ ಕಕುದ್ಮಿ ರೈವತ ರಾಜ. ಯುಗ ಉರುಕಾಲ ಪರ್ಯಯಂ, ಯುಗ ಉರುಕಾಲ ಪರ್ಯಯಂ ಅಂದರೆ ಯುಗರೂಪ ಬಹಳ ಕಾಲ ಹೋಯಿತು. ಗತಂ ಅಂತೇಳಿದರೆ ಹೋಗಿದೆ, ಕಳೆದಿದೆ. ನಾವಿದತ್ತು ಅವನಿಗೆ ಗೊತ್ತಿಲ್ಲ. ಅಂದರೆ ಏನಿದು ಅವಸ್ಥೆ? ಕೃತಯುಗದಲ್ಲಿ ಹೋಗಿದ್ದಾನೆ. ಕೃತಯುಗ ಹೋಗಿ ತ್ರೇತಾಯುಗ ಬಂತು, ರಾಮದೇವರದ್ದು ಅವತಾರ ಆಯಿತು. ರಾಮದೇವರು ಅಲ್ಲಿ ಎಲ್ಲ ಇದೆಲ್ಲ ಆಗಿ ಅವನ ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಅಯೋಧ್ಯ ಪ್ರವೇಶ ಮಾಡಿ 600 ವರ್ಷ ಏನೋ ರಾಜ್ಯ, ಎಷ್ಟು ಸಾವಿರ ವರ್ಷ ರಾಜ್ಯ ಆಳಿದ್ದಾರೆ ರಾಮದೇವರು. ಎಷ್ಟೋ 60,000ನ ಎಷ್ಟೋ ಅಂತೇಳಿದರೆ ಒಂದು ನೆನಪುಳಿದಿಲ್ಲ ನೋಡಿ ಈಗ ಪ್ರಾಬ್ಲಮ್ ಅಂದರೆ. ಸೊ ಈಗ ರಾಮದೇವರು ಅಷ್ಟು ತ್ರೇತಾಯುಗ ಕಂಪ್ಲೀಟ್ ಆಗಿ ಹೋಯಿತು, ಇವನಿಗೆ ಗೊತ್ತಾಗಲಿಲ್ಲ. ತ್ರೇತಾಯುಗ ಹೋಗಿ ದ್ವಾಪರ ಯುಗ ಬಂದಿದೆ. ದ್ವಾಪರ ಯುಗ ಬಂದದ್ದು ಒಳ್ಳೆಯದಾಯಿತು. ಯಾಕಂತೇಳಿದರೆ ಆದಿಶೇಷ ಇಲ್ಲಿ ಅವತಾರ ಮಾಡಿ ಬಲರಾಮನಾಗಿ ಭೂಲೋಕದಲ್ಲಿ ಹುಟ್ಟಿದ್ದಾನೆ. ಸರಿ ಆಯಿತು. ಇವನಿಗೆ ಎಚ್ಚರಾಗುವುದಕ್ಕೂ ಇಲ್ಲಿ ಬಲರಾಮ ಆಲ್ರೆಡಿ ಹುಟ್ಟಿದ್ದಕ್ಕೂ ಇಲ್ಲಿ ಸರಿಯಾಯಿತು. ಈಗ ನಿಮಗೆ ಎಲ್ಲ ತಲೆಯಲ್ಲಿ ಏನಂತೇಳಿದರೆ ಎಲ್ಲ ಓಡ್ತಾ ಉಂಟು. ಅಂದರೆ ರೇವತಿ ಆಗಲೇ ಇದ್ದಳೋ ಇಲ್ವೋ ಕೃತಯುಗದಲ್ಲಿ? ಹೌದು. ಅವಳಿಗೆ ಏನಾಯಿತು ಅಂತ ಈಗ ಇವನಿಗೆ ಗೊತ್ತಾಗಲಿಲ್ಲ. ಸರಿಯಪ್ಪ, ಬ್ರಹ್ಮದೇವರ ಸಭೆಯಲ್ಲಿದ್ದಾನೆ, ಮೈ ಮರೆತು ಹೋಗಿದ್ದಾನೆ, ಇವನಿಗೆ ಎಚ್ಚರ ಆಗುವಾಗ ಇಲ್ಲಿ ಇಷ್ಟೆಲ್ಲ ಆಗಿ ಹೋಗಿದೆ ಅಂತ. ರೇವತಿದ್ದು ಏನು ಕತೆ ಅನ್ನುವಂಥದ್ದು ಎಲ್ಲರಿಗೂ ಈಗ ಆಗ್ತದೆ. ಅಲ್ಲ, ರೇವತಿ ಇನ್ನೂ ಇದ್ದಾಳ, ಏನು ಸಂಗತಿ ಅಂತ. ಇಲ್ಲಿ ಏನಾಗಿದೆ, ಇದಕ್ಕೆ ಈ ಶ್ಲೋಕದ್ದು ಫಸ್ಟಿಗೆ ಅರ್ಥ ಹೇಳಿಬಿಡುವ. ಏನಿದು? ಅವನು ಸಹ ತತ್ಸದೋಗತೋ ವರಾತ ತದೀಯತಃ, ಆ ಬ್ರಹ್ಮದೇವರು ಕೊಟ್ಟ ವರದ ಆ ವರದಿಂದಾಗಿಯೇ ತತ್ ಸದೋಗತೋ, ಆ ಬ್ರಹ್ಮದೇವರ ಸದಾ ಅಂತೇಳಿದರೆ ಲೋಕಕ್ಕೆ, ಬ್ರಹ್ಮದೇವರ ಸಭೆಗೆ ತೆರಳಿ ಗತಃ ಹೋಗಿ ಅಲ್ಲಿ ನಡೆದಿತ್ತು ಸಂಗೀತ, ಗಂಧರ್ವರು ಗಾಯನ ನಡೆಸ್ತಾ ಇದ್ದರು. ಅದನ್ನು ನಿಶಮ್ಯ ಶ್ರವಣ ಮಾಡುತ್ತಾ ಅವನಿಗೆ ಏನಾಗಿದೆ, ಮೈ ಮರೆತು ಬಿಟ್ಟಿದ್ದಾನೆ. ಯುಗಗಳಷ್ಟು ಹೆಚ್ಚಿನ ಕಾಲ ಸಂದುದೇ ತಿಳಿಯದೆ ಹೋದ. ಯುಗಗಳಷ್ಟು, ಯುಗ ಯುಗ, ಉರುಕಾಲ
ಬಹಳ ಕಾಲ, ಉರು ಕಾಲ, ದೊಡ್ಡ ಕಾಲ ಅಂತೇಳಿದ್ರೇನು, ಇಡೀ ಒಂದು ಯುಗವೇ, ತ್ರೇತಾಯುಗವೇ ಕಳೆದೋಯಿತು. ತ್ರೇತಾಯುಗ ಅಂತೇಳಿದರೆ ಕಲಿಯುಗ 4,32,000, ಆಮೇಲಿಂದ ದ್ವಾಪರ ಯುಗ ಅದರ ಡಬಲ್ 8,64,000 ವರ್ಷ. ತ್ರೇತಾಯುಗ ಅಂದರೆ ಇದು ಎರಡು ಸೇರಿಸಿದರೆ 864ಕ್ಕೆ 432 ಸೇರಿದರೆ 12,96,000 ವರ್ಷ ತ್ರೇತಾಯುಗ. ಕೃತಯುಗ ಕಳೆದು ಇಡೀ ತ್ರೇತಾಯುಗ ಕಳೆದಿದೆ ಅಂದರೆ ನಿಮಗೆ ಇನ್ನೂ ಆಶ್ಚರ್ಯ ಆಗ್ತದೆ. ಸರಿ, ರೇವತಿದ್ದು ಒಂದು ತಲೆಬಿಸಿ ಉಂಟಲ್ಲ, ಸರಿ, ಈಗ ಇಷ್ಟು ಇಂದ ಲಕ್ಷ ಲಕ್ಷ ವರ್ಷಗಳು ಅಂತೇಳಿದರೆ ಇವ ಬದುಕಿದ್ದಾನ, ಮಗಳು ಬದುಕಿದ್ದಾಳ ಅಂತೇಳಿದ್ರೆ ಇವರು ಯಾವ ಸ್ಥಿತಿಯಲ್ಲಿದ್ದಾರೆ, ಏನು ಸಂಗತಿ? ಬ್ರಹ್ಮಸಭೆಯಲ್ಲಿದ್ದ ಕಾರಣ ಇವನು ಆರಾಮದಲ್ಲಿ ಬದುಕಿರ್ಬೋದು ಅಂದರೆ ಇವನು, ಇದು ರೇವತಿದ್ದು ಮಾತ್ರ ದೊಡ್ಡ ತಲೆಬಿಸಿ. ಸೊ ಹೀಗೆ ಇಷ್ಟೊಂದು ಉರು ಕಾಲ ಅಂದರೆ ಇಷ್ಟೊಂದು ದೊಡ್ಡ ಕಾಲ ಕಳೆದು ಹೋಯಿತು. ಪರ್ಯಯಂ ಸಂದುದು ಅದನ್ನು ನಾ ಅವಿದತ್ ಗತಂ, ಗತಂ ಅಂದರೆ ಹೋಗಿದೆ, ನಾ ಅವಿದತ್ ಇವನಿಗೆ ಗೊತ್ತಿಲ್ಲ. ಸೊ ಅದು ಹೋಗಿ ಏನು ಬಂದಿದೆ ಅಂತ ಹೇಳಿದರೆ ಈಗ ದ್ವಾಪರ ಯುಗ ಬಂದಿದೆ. ನೆಕ್ಸ್ಟ್ ಶ್ಲೋಕ ವೇಳೆರೆ. ನರಾನ್ ಅಯೋಗ್ಯ ಗೀತಿಕಾ. 1ನೇ ಶ್ಲೋಕ. ನರಾನ್ ಅಯೋಗ್ಯ ಗೀತಿಕಾ ವಿಮೋಹ ಏತತೋ ನೃಪಃ ಸಮೂಢ ಬುದ್ಧಿರಂತತೋತ್ಪಕಾಲ ಇತ್ಯಮನ್ಯತ. 171ನೇ ಶ್ಲೋಕ. ಮನುಷ್ಯರಿಗೆ ಕೇಳಲಿಕ್ಕೆ ಅಯೋಗ್ಯವಾದ ಗಾನವು ಮನುಷ್ಯರನ್ನು ಯಾವ ಕಾರಣದಿಂದ ಮೈ ಮರೆಸುವುದೋ ಆ ಕಾರಣ ಆ ಕಪೋದ್ಮಿಯು ಮೋಹಿತವಾದ ಮನಸ್ಸುಳ್ಳವನಾಗುತ್ತಾನೆ. ವಾಸ್ತವ ಸ್ಥಿತಿಗೆ ಬಂದ ನಂತರ ಯುಗಗಳು ಕಳೆದು ಹೋದರೂ ಕೂಡ ಅಲ್ಪಕಾಲವೇ ಹೋಯಿತು ಎಂದು ತಿಳಿಯುತ್ತಾನೆ. ನರಾನ್ ಅಯೋಗ್ಯ ಗೀತಿಕಾ. ನರಾನ್ ಅಯೋಗ್ಯ, ನಿಗೆ ಆ ಸೇರಿದರೆ ನಾ ಅಂತಾಗುತ್ತೆ. ಸೊ ನರಾನಯೋಗ್ಯ ಗೀತಿಕಾ ವಿಮೋಹಯೇತ್ ತಥೋ ನೃಪಃ ಸಮೂಢ ಸುಮೂಢ ಬುದ್ಧಿರಂತೋ. ಸಾಮೂಢ ಬುದ್ಧಿ ಅಂತ ಹೇಳ್ಬೋದು, ಸುಮೂಢ ಬುದ್ಧಿ ಅಂತ ಹೇಳ್ಬೋದು. ಸುಮೂಢ ಬುದ್ಧಿ ಅಂತತೋ ಅಲ್ಪಕಾಲ ಇತ್ಯಮನ್ಯತ. ಇಲ್ಲಿ ಅಯ್ಯೋ ನೀವೆಲ್ಲ ಲೆಕ್ಕ ಹೇಳ್ತೀರಿ, 4,32,000, 8,64,000, 12,96,000 ಅಂದರೆ ಅಷ್ಟು ವರ್ಷ ಎಂಥದ್ರಿ ಅದು? ಹಾಗೆ ಅಂದರೆ ಅಲ್ಲ, ಅದೆಲ್ಲ ಇದೆಲ್ಲ ನಂಬಲಿಕ್ಕೆ ಆಗೋದಿಲ್ಲ, ಇದೆಲ್ಲ ಇದು ಸರಿ ಇಲ್ಲ ಅಂತ. ಅಂದರೆ ಸರಿ ಇಲ್ಲ ಅಂದರೆ ಏನು ಕತೆ ಏನಂತ ಹೇಳಿದರೆ, ಮಕ್ಕಳಿಗೆ ಹೇಳ್ತಾರೆ ಅದಂತ ಇಂಥ ಕತೆ, ಇದು ಕಥೆಯೇ ಸರಿ ಇಲ್ಲ ಅಂತ ಹೇಳ್ತಾರೆ ಮಕ್ಕಳು. ಸೊ ಏನು ನಿಜವಾಗಿ ಹಾಕಿದ್ರೆ ಏನು ಕತೆ ಅಂತ ಹೇಳಿದರೆ, ಇಲ್ಲಿ ನಾವು ಇಷ್ಟೆಲ್ಲ ಲಕ್ಷಗಳ ವರ್ಷ, ಅಲ್ಲಿ ಒಂದು ವರ್ಷ ಅಂದರೆ ಒಂದು ನಿಮಿಷ ಇದ್ದಾಗೆ, ಅಲ್ಲಿ ಸ್ವಲ್ಪವೇ ಕಾಲ ಅಂದರೆ ಅವನಿಗೆ ಅಲ್ಲೇ ಮೈ ಮರೆತಿದ್ದಾನೆ. ಒಂದು 2-3 ತಾಸು ಅಲ್ಲಿದ್ದು 2-3 ತಾಸು ಅಂತೇಳಿದರೆ ಇಲ್ಲಿ ಎಷ್ಟೋ ಲಕ್ಷ ವರ್ಷಗಳು. ಸೊ ಆ 2-3 ತಾಸು ಅವನೇ ಅಲ್ಲೇ ಮೂರ್ಛೆ ಹೋಗಿಬಿಟ್ಟಿದ್ದಾನೆ, ಅಲ್ಲೇ ಮೈ ಮರೆತು ಹೋಗಿದ್ದಾನೆ. ಅದು ಏನದು ಮೈ ಮರೆತಿದ್ದು ಅಂತ ಹೇಳಿದರೆ, ನರಾನ್ ಅಯೋಗ್ಯ ಗೀತಿಕಾ, ಮನುಷ್ಯರಿಗೆ ಅದು ದೇವತೆಗಳು ಕೂತ್ಕೊಳ್ಳುವ ಸಭೆ, ಅದು ಬ್ರಹ್ಮದೇವರು ಏನೋ ವರ ಕೊಟ್ಟಿದ್ದಾರಂತ ಹೋಗಿಬಿಡುವುದಾ? ಸ್ವಲ್ಪ ಯೋಚನೆ ಮಾಡಬೇಕಿತ್ತಲ್ವಾ ಅಂತ. ನರಾನ್ ಅಯೋಗ್ಯ ಗೀತಿಕಾ, ಅರೆ ಮನುಷ್ಯರಿಗೆ ಹೇಳಿಸಿದ್ದಲ್ಲರಿ ಅದು, ನೀವು ಹೋಗಬಾರ್ದಿತ್ತು ರೀ, ಅಲ್ಲಿ ದೇವತೆಗಳು ಕೂತ್ಕೊಳ್ಳುವಲ್ಲಿ ಮನುಷ್ಯರು ಹೋಗೋದಂತ ಉಂಟಾ? ಅಂದರೆ ಅದು ಅಷ್ಟು ವರ ಇದ್ದರೂ ಕೂಡ, ಪರ್ಮಿಷನ್ ಇದ್ದರೂ ಕೂಡ ಸರಿಯಲ್ಲ. ನರಾನ್ ಅಯೋಗ್ಯ ಗೀತಿಕಾ ವಿಮೋಹಯೇತ್, ಮೋಹಗೊಂಡು ಬಿಟ್ಟ. ಯಾರು? ಈ ಕಕುದ್ಮಿ, ರೈವತ ರಾಜ, ರೇವತಿಯ ತಂದೆ ಕಕುದ್ಮಿ. ಅವನು ಅಲ್ಲಿ ಬ್ರಹ್ಮನ ದೇವ್ರ ಹತ್ರ ಕೇಳಲಿಕ್ಕೆ ಹೋಗಿದ್ದಾನಲ್ಲ, ಇನ್ನೂ ಕೇಳಲಿಲ್ಲ ಅವ, ಅವನಿಗೆ ನಿದ್ದೆ ಇನ್ನೂ ಹೇಳಲಿಲ್ಲ ಅವ. ಸೊ ಇನ್ನು ವಿಮೋಹಯೇತ್ ಅಂತೇಳಿದರೆ ಮೂರ್ಛೆ ತಪ್ಪಿದ ಹಾಗೆ
ಅಂತೇಳಿದರೆ ಮೈ ಮರೆತು ಹೋಗಿದ್ದಾನೆ, ಮೂರ್ಛೆ ತಪ್ಪಿದ್ದಲ್ಲ, ಮೈ ಮರೆತು ಬಿಟ್ಟಿದ್ದಾನೆ ಅಂದರೆ ನಿದ್ದೆ ಬಂದಿದೆ ಅಂತ. ನಮಗೆಲ್ಲ ನಿದ್ದೆ ಬಂದಿದೆ ಅಂತ. ಈ ಸಣ್ಣ ಕೆಲವು ಸಲ ಮಕ್ಕಳನ್ನು ನಾವು ಕರ್ಕೊಂಡು ಯಕ್ಷಗಾನಕ್ಕೆಲ್ಲ ಕರ್ಕೊಂಡು ಹೋದರೆ ಅವರು ಒಂದೆರಡು ಯಕ್ಷಗಾನ ನೋಡುವ ತನಕ ನಿದ್ದೆ ಮಾಡ್ತಾರೆ, ಮತ್ತೆ ಆದರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತದೆ ಮತ್ತು. ಸೊ ಸ್ಟಾರ್ಟಿಂಗ್ ಅಂತ ಫಸ್ಟ್ ಯಕ್ಷಗಾನ ಅಂತ ಆದರೆ ಏನಂತ ಸರಿಯಾಗಿ ಗೊತ್ತಾಗೋದಿಲ್ಲಲ್ಲ, ಅಲ್ಲೇ ನಿದ್ದೆ ಬಂದುಬಿಡ್ತದೆ ಅವರಿಗೆ. ಸೊ ವಿಮೋಹಯೇತ್, ನಿದ್ದೆ ಬಂದುಬಿಟ್ಟಿದೆ ಅಂದರೆ ಮೈ ಮರೆತಿದ್ದಾನೆ. ತತಃ ನೃಪಃ, ಯಾರು ಇವ? ರೈವತ ರಾಜ, ರೇವತಿಯ ತಂದೆ ಕಕುದ್ಮಿ. ಅವನು ಸುಮೂಢ ಬುದ್ಧಿ, ಸುಮೂಢ ಬುದ್ಧಿ ಅಂದರೆ ಅಲ್ಪ ಬುದ್ಧಿಯ ರಾಜ. ಅಂದರೆ ಏನು ಅಂತೇಳಿದರೆ, ಇಷ್ಟು ಜನ ಹುಡುಗಿಯರಿಗೆ ಮದುವೆ ಆಗ್ತದೆ ಅಂತೇಳಿದರೆ ಎಲ್ಲರೂ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾರ? ಇವನೊಬ್ಬ ಮೂಢ ಬುದ್ಧಿ, ಏನು ಇವನಿಗೆ ಬ್ರಹ್ಮದೇವರ ವರ ಉಂಟು ಅಂತೇಳಿ ಹೋಗಿ ಕೇಳುವುದಾ ಅಂತೇಳಿದರೆ ಒಂದು ಇದು ಬೇಡವಾ, ಕ್ರಮ ಬೇಡವಾ? ಸೊ ಸುಮೂಢ ಬುದ್ಧಿ ಅಂತತೋ, ಅಂತತೋ ಅಂದರೆ ಎಚ್ಚರ ಆಯಿತು ಅಂತ ಆಯ್ತು ಇವನಿಗೆ. ಯಾವುದೇ ಮೈ ಮರೆತು ಹೋದವನಿಗೆ ಎಚ್ಚರ ಆಗಿದೆ. ಎಚ್ಚರಾದಾಗ ಅಲ್ಪಕಾಲ, ನಾನು ಸುಮಾರು ಹೊತ್ತು ನಿದ್ದೆ ಮಾಡಿದೆ ಅಂದರೆ ತುಂಬ ಏನು ಟೈಮ್ ಆಗಲಿಲ್ಲ ಅಂತ ಎಣಿಸ್ಕೊಂಡ. ಅಂತೇಳಿದರೆ ಏನದು ಅಲ್ಲ, ಒಂದು 2-3 ಗಂಟೆ ಅಂದರೆ ನೀವು 3 ಗಂಟೆಗೆ ಮಲಗಿದ್ದೀರಿ, ಈಗ ಮಾತ್ರ 6 ಗಂಟೆ ಆಯಿತು. ಓ ಹೌದಾ, ಹೆಚ್ಚು ಹೊತ್ತೇನು ಮಲಗಲಿಲ್ಲ ಹಾಗೆ. ಸೊ ಅಲ್ಪಕಾಲ, ಅಂತತಃ ಅಂದರೆ ಲಾಸ್ಟಿಗೆ ಎಚ್ಚರ ಆಗಿದೆ ಅವನಿಗೆ. ಅಲ್ಪಕಾಲ ಇತಿ ಅಮನ್ಯತ ಅಂದರೆ ಸ್ವಲ್ಪವೇ ಕಾಲ, ಅಂದರೆ ಇಲ್ದಿದ್ರೂ ಸ್ವಲ್ಪವೇ ಕಾಲ. ಇಲ್ಲಿಗೆ ಕಂಪೇರ್ ಮಾಡಿದರೆ ಅಂತೇಳಿದರೆ ಅದೇ ಇಲ್ಲಿ ಯಾವುದು ಭೂಲೋಕದಲ್ಲಿ ಅದೇ ಕಾಲದ ಲೆಕ್ಕ ಇಲ್ಲಿ ಹಿಡಿದರೆ ಇದು ಲೆಕ್ಕವೇ ಬೇರೆ ಅಂತೇಳಿದರೆ ಕ್ಯಾಲ್ಕುಲೇಟರ್ ಅದು ತೋರಿಸೋದಿಲ್ಲ, ಅಷ್ಟು ವರ್ಷ ಆಗಿದೆ ಅಂತೇಳಿದರೆ ಅಲ್ಲಿ ಮಾತ್ರ ಸ್ವಲ್ಪವೇ ಕಾಲ ಅಂತ. ಇತಿ ಅಮನ್ಯತ ಅಂತೇಳಿದರೆ ಸ್ವಲ್ಪವೇ ಸಮಯ ಅಂತ ತಿಳ್ಕೊಂಡ. ಯಾರು? ಈ ಕಕುದ್ಮಿ. ಸೊ 171ನೇ ಶ್ಲೋಕಕ್ಕೆ, ಅವನು ಬ್ರಹ್ಮದೇವರ ಸಭೆಗೆ ತೆರಳಲು ಸಾಧ್ಯವಾದದ್ದು ಹೇಗೆ? ಅವ ಬ್ರಹ್ಮದೇವರ ಸಭೆಗೆ ಹೋದದ್ದು ಅಂತೇಳಿದರೆ, ಅವನು ಬ್ರಹ್ಮದೇವರ ವರ ಪಡೆದಿದ್ದ. ಮೇರು ಶಿಖರದ ಬ್ರಹ್ಮ ಸಭೆಯಲ್ಲಿ ಹಾ ಹಾ ಹೂ ಹೂ ಗಂಧರ್ವರ ಗಾನ ಅವನು ಅಲ್ಲಿಗೆ ತೆರಳಿದ್ದಾಗ ನಡೆದಿತ್ತು. ಸಭಾಯಾಂ ಬ್ರಹ್ಮಣ ತತ್ರ ಗಂಧರ್ವವು ದ್ವವು, ಅವ್ರ ಹೆಸರೇನು? ಒಬ್ಬನ ಹೆಸರು ಹಾ ಹಾ, ಇನ್ನೊಬ್ಬರ ಹೆಸರು ಹೂ ಹೂ. ಅವ್ರದ್ದು ಕತೆ ಬಂದಿದೆ. ಆ ಹಾ ಹಾ ಮತ್ತು ಹೂ ಹೂ ಯಾರ್ದು? ಇವಳ್ದು ಯಾರ್ದು? ಅದು ಭೀಷ್ಮರಿಗೆಲ್ಲ ಒಬ್ಬಳು ಏನು ಮದುವೆ ಆಗ್ತೇನೆ ಅಂತ ಬಂದು ಅಂಬೆ ಅಲ್ವಾ, ಅಂಬೆ. ಸೊ ಅವಳಿಗೆ ಒಬ್ಬ ಮತ್ತು ಗಂಧರ್ವ ಎಲ್ಲ ಸಿಗೋದು ಎಲ್ಲ ಅದೆಲ್ಲ ಕತೆ ಎಲ್ಲ ಬಂದಿತ್ತಲ್ಲ. ಸೊ ಅದರಲ್ಲಿ ಹೂ ಹೂ ಆ ಒಂದು ಕತೆ ಕಾಣ್ತದೆ ಅದು. ಸೊ ಗಂಧರ್ವನ್. ಸೊ ಹಾ ಹಾ ಹೂ ಹೂ ಇವರು ದೇವಲೋಕದ ಸಭೆಯಲ್ಲಿ ಗಾಯನ ಮಾಡುವವರು. ತಸ್ಮಿನ್ ಅಗಾಯತಾಂ ಕಾಲೇ, ಅವರಲ್ಲಿ ಏನು ಮಾಡ್ತಾ ಇದ್ದಾರೆ? ಗಾಯನ ಮಾಡ್ತಾ ಇದ್ದಾರೆ. ಗ್ರಾಮ ಮೂರ್ಛಾ ವಿಚಕ್ಷಣೌ ಅಂತೇಳಿದರೆ ಇವನಿಗೆ ಮೈ ಮರೆತು ಬಿಟ್ಟಿದ್ದಾನೆ, ಯುಗಗಳೇ ಕಳೆದು ಹೋದವು. ಬ್ರಹ್ಮದೇವರ ಕಾಲಮಾನ ತುಂಬ ದೀರ್ಘವಾದ್ದರಿಂದ ಅಲ್ಲಿಯ ಸ್ವಲ್ಪ ಕಾಲ ಭೂಲೋಕದ ಯುಗಗಟ್ಟಲೆ ಕಾಲಕ್ಕೆ ಸಮಾನ. ಬ್ರಹ್ಮದೇವರದ್ದು ಕಾಲದ ಒಂದು ಲೆಕ್ಕವೇ ಬೇರೆ. ಬ್ರಹ್ಮದೇವರದ್ದು ಒಂದು ದಿನ ಅಂದರೆ ನಿಮಗೆ ಗೊತ್ತಿದೆಯಾ ಎಷ್ಟು ಅಂತ? ನಾವಲ್ಲಿ ಒಂದು ಇದರಲ್ಲಿ ಇದೇ ಮಧ್ವರ ಇದರಲ್ಲಿ ಬಂದಿದ್ದಲ್ಲ, ಯಾವುದು ತಾತ್ಪರ್ಯ ನಿರ್ಣಯದಲ್ಲಿ. ಬ್ರಹ್ಮದೇವರ ಒಂದು ದಿನ ಅಂದರೆ ಈ 4 ಯುಗಗಳು ಟೋಟ್ಲು ಮಾಡಬೇಕು. 432, 864, 1296 ಮತ್ತು ಇದು 3 ಟೋಟ್ಲು ಮಾಡಿದರೆ ಕೃತಯುಗದ್ದು ಬರೋದು. ಇದು ಇಷ್ಟು ಟೋಟ್ಲು ಮಾಡಿದರೆ ಒಂದು ಮಹಾಯುಗ ಅಂತ. ಈ ಮಹಾಯುಗಗಳು 1,000 ಆಗ ಬ್ರಹ್ಮದೇವರದು ಒಂದು ದಿನ ಆಗೋದು. ಹಾಗಾದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಬಹುಶಃ ಇಡೀ ತ್ರೇತಾಯುಗ ಕಳೆದು ಕೃತಯುಗ ಕಂಪ್ಲೀಟಾಗಿ ತ್ರೇತಾಯುಗ ಕಳೆದು ದ್ವಾಪರ ಯುಗ ಬಂದಿದೆ ಅಂತೇಳಿದರೆ ಬ್ರಹ್ಮದೇವರ ದಿನ ಅಷ್ಟು ದೊಡ್ಡದಿರುವಾಗ ಅಂತೇಳಿದರೆ ಹೆಚ್ಚಿಗೆ ಅಂದರೆ ಒಂದು 30-40 ನಿಮಿಷದ್ದೇ ಮಾಡಿರ್ಬೋದು ಅಷ್ಟೇ, 3 ಗಂಟೆನೂ ಇಲ್ಲ. 30-40 ನಿಮಿಷಕ್ಕೆ ಅಷ್ಟು ದೊಡ್ಡದಾಗಿ ಬಿಡ್ತದೆ. ಅದು 15-16 ಲಕ್ಷ ವರ್ಷ ಆಗಿಬಿಡ್ತದೆ. ಸೊ ಅಷ್ಟು ಅಂತೇಳಿದರೆ ಬ್ರಹ್ಮದೇವರ ಕಾಲಮಾನ ತುಂಬ ದೀರ್ಘ. ಹೀಗೆ ನಿಮಗೆ ಇನ್ನೂ ಒಂದು ಸಂಗತಿ ಈಗ ನನಗೆ ನೆನಪಾಗ್ತದೆ ಉಂಟು. ಏನಂತ ಹೇಳಿದರೆ,
ಬ್ರಹ್ಮದೇವರದ್ದು ಒಂದು ದಿನ ಅಂದರೆ 1,000 ಮಹಾಯುಗ. ದೇವರೇ, ಅಂದರೆ 1,000 ಮಹಾಯುಗ, ಅಲ್ಲಿ ಒಂದೇ ದಿನ. ಒಂದು ದಿನ ಅಂದರೆ ಏನು? ಹಗಲು ಮಾತ್ರ, ಅಂದರೆ ರಾತ್ರಿ ಇಲ್ಲ. ರಾತ್ರಿ ಪುನಃ 1,000 ಮಹಾಯುಗ ಇನ್ನುಂಟು. ಅದು ಎರಡು ಸೇರಿದರೆ ಅಲ್ಲಿ ದಿನ ಆಗೋದು. ಹೀಗೆ ಬ್ರಹ್ಮದೇವರ ಆಯುಷ್ಯ ಎಷ್ಟು ಅಂತ ಹೇಳಿದರೆ ಹೀಗೆ 360 ದಿನ ಆಗಬೇಕು. ಆಮೇಲಿಂದ 100 ವರ್ಷ ಆಗಬೇಕು. ಇದು ಬ್ರಹ್ಮದೇವರದು ಆಯುಷ್ಯ ಅಂತ. ಈ ಇಷ್ಟು 100 ವರ್ಷ ಆಯುಷ್ಯ ಬ್ರಹ್ಮದೇವರದು ಅಂತ ಹೇಳಿದರೆ, ಮಹಾವಿಷ್ಣುವಿಗೆ ಎಷ್ಟು ಸಮಯ ಅಂತ ಹೇಳಿದರೆ, ಅಂದರೆ ಮಹಾವಿಷ್ಣುವಿಗೂ ಕೂಡ 100 ವರ್ಷವೇ ಅಲ್ವಾ, ಅದೇ ಥರ ಅಲ್ವಾ ಅಂತ ಕೇಳಿದರೆ ಏನಿಲ್ಲ. ಮಹಾವಿಷ್ಣು ಒಂದು ಸಲ ಕಣ್ಣು ಓಪನ್ ಮಾಡಿ ಕ್ಲೋಸ್ ಮಾಡಿದರೆ ಇಲ್ಲಿ 100 ವರ್ಷ ಬ್ರಹ್ಮದೇವರದ ಆಯುಷ್ಯ ಆಗೋಯ್ತು. ಆ ರೀತಿ ಅಂತೇಳಿದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಅಂಥೇಳಿದರೆ ಏನು, ಇಲ್ಲಿ 100 ವರ್ಷ ಬ್ರಹ್ಮದೇವರದ್ದು ಆಯುಷ್ಯ, ಮಹಾವಿಷ್ಣು ಒಂದು ಸಲ ಕಣ್ಣು ಓಪನ್ ಮಾಡಿ ಕ್ಲೋಸ್ ಮಾಡಿದ ಅಷ್ಟೇ ಸಮಯದಲ್ಲಿ ಆಗೋಯ್ತು ಅಂತೇಳಿದರೆ ಈ ರೀತಿ ಅಜಗಜಾಂತರ ಏನು ವ್ಯತ್ಯಾಸ ಇದೆ. ಸೊ ಆದ್ದರಿಂದಲೇ ಅವನು ತಿಳ್ಕೊಂಡ ಬ್ರಹ್ಮದೇವರ ಕಾಲಮಾನ ಭೂಲೋಕದ ಕಾಲಮಾನಕ್ಕೆ ಕಂಪೇರ್ ಮಾಡಿದರೆ ಅದು ತುಂಬ ಸಣ್ಣದು. ಸೊ ಇಲ್ಲಿದ್ದು ದೀರ್ಘವಾದ ಕಾಲಕ್ಕೆ ಅಲ್ಲಿಯ ಸ್ವಲ್ಪ ಕಾಲ, ಭೂಲೋಕದ ಅಲ್ಲಿಯ ಸ್ವಲ್ಪ ಕಾಲ ಅಂದರೆ ಭೂಲೋಕದ ಯುಗಗಟ್ಟಲೆ ಕಾಲಕ್ಕೆ ಸಮಾನ. ಅದರಂತೆ ಇಲ್ಲಿಯ ಬಹುಕಾಲ ಅಲ್ಲಿಯ ಸ್ವಲ್ಪ ಕಾಲ ಮಾತ್ರ. ಹಾಗೆ ಅವನು ಸ್ವಲ್ಪ ಕಾಲ ಮಾತ್ರ ಸಂಗೀತದಲ್ಲಿ ತನ್ಮಯನಾಗಿದ್ದರೂ ಭೂಲೋಕದಲ್ಲಿ ಹಲವು ಯುಗಗಳೇ ಕಳೆದು ಹೋಗಿದ್ದುವು ಎಂದು ಅರ್ಥ. 170ನೇ ಶ್ಲೋಕ ಆಯಿತು. 171ನೇ ಶ್ಲೋಕ ಮೇಲೆ ಸಮೂರ್ಛಿತ ಪ್ರಬೋಧಿತೋ ಸಮೂರ್ಛಿತ ಪ್ರಬೋಧಿತೋ ಸಮೂರ್ಛಿತ ಪ್ರಬೋಧಿತೋ ಜೇನತಂ ಪ್ರತಚ್ಛತ ಸುತಾಪತಿಂ ಬಲಂ ದಸೋ ಬ್ರವೀಯುಗಾತಯೇ ಬಹೌ. 172ನೇ ಶ್ಲೋಕ. ಆ ಮೂರ್ಛಿತನಾದ ಕಪೋದ್ಮಿಯು ಅನೇಕ ಯುಗಗಳು ದಾಟುತ್ತಿರಲು ಬ್ರಹ್ಮನಿಂದ ಎಚ್ಚರವನ್ನು ಹೊಂದಿದವನಾಗಿ ಆ ಬ್ರಹ್ಮನನ್ನು ಕುರಿತು ತನ್ನ ಮಗಳಿಗೆ ಗಂಡನನ್ನು ಕೇಳುತ್ತಾನೆ. ಆ ಬ್ರಹ್ಮನು ಬಲರಾಮನನ್ನಾಗಿ ಹೇಳುತ್ತಾನೆ. ಸಮೂರ್ಛಿತ ಪ್ರಬೋಧಿತೋ ಅಬ್ಜಜೇನ ತಂ ತ್ವಪೃಚ್ಛತ ಸುತಾಪತಿಂ ಬಲಂ ಚ ಸೋಬ್ರವೀತ್ ಯುಗಾತ್ಯಯೇ ಬಹೌ. ಸಮೂರ್ಛಿತ, ಮೂರ್ಛಾವಸ್ಥೆ ಅಥವಾ ಮೈ ಮರೆತಿದ್ದಾನೆ, ಮೋಹಿತಗೊಂಡಿದ್ದಾನೆ ಗಂಧರ್ವರ ಗಾಯನಕ್ಕೆ. ಪ್ರಬೋಧಿತೋ ಅಂತೇಳಿ ಬ್ರಹ್ಮದೇವರು ಎಬ್ಸಿದ್ರು. ಏನಪ್ಪ, ಏನು ಹೀಗೆ ಮಲ್ಕೊಂಡಿದ್ಯಾ, ಎಲ್ಲ ಹೋಗಿ ಆಯಿತು ಅಂತ. ಸೊ ಪ್ರಬೋಧಿತೋ ಎಬ್ಸಿದ್ದಾರೆ. ಅಬ್ಜಜೇನ ವರ ಕೊಟ್ಟಿದ್ದಕ್ಕೆ ಸಾರ್ಥಕ ಮಾಡಿಬಿಟ್ಟೆ. ಇಲ್ಲಿ ಬ್ರಹ್ಮದೇವರ ಸಭೆಗೆ ನಾನು ಸಭೆಗೆ ಬಂದು ಮಲ್ಕೊಂಡ್ಬಿಟ್ಟೆ ಅಲ್ಲಪ್ಪ. ಅಬ್ಜಜೇನ ಅಂದರೆ ಬ್ರಹ್ಮದೇವರೇ ಬರಬೇಕಾಯ್ತು ಎಬ್ಬಿಸಲಿಕ್ಕೆ. ಅಬ್ಜಜೇನ ಪ್ರಬೋಧಿತೋ, ಎಬ್ಬಿಸಿದರು. ಪ್ರಬೋಧಿತೋ ಬೋಧ ಬಂದದ್ದು. ಬೋಧ ಬಂದದ್ದು ಅಂತ ಹೇಳಿದ್ರೆ ಎಲ್ಲಿಂದ? ಬ್ರಹ್ಮದೇವರು ಬೋಧ ಬರೆಸಿದರು ಅಂತ. ಅಬ್ಜಜೇನ ಪ್ರಬೋಧಿತ ಸಮೂರ್ಛಿತ ಅಂದರೆ ಮೋಹಿತನಾಗಿ ಅಂತೇಳಿದ್ರೆ ಎಚ್ಚರ ತಪ್ಪಿ ಅಥವಾ ಮೈ ಮರೆತು ನಿದ್ದೆ ಮಾಡ್ತಾ ಇರುವಂಥ ಈ ಕಕುದ್ಮೀರ 50 ರಾಜನನ್ನು ಬ್ರಹ್ಮದೇವರೇ ಎಬ್ಸಿದರು. ಏನಪ್ಪ, ಏಳು ಅಂತಕೊಂಡು, ಏನು ಮಲಗಿಬಿಟ್ಟಿದ್ಯಲ್ಲ ಅಂತೇಳಿ. ಯುಗಾತ್ಯಯೇ ಬಹೌ ಅಂದರೆ ಸ್ವಲ್ಪ ಕಾಲ ಅಲ್ಲಿ ಕಳೆದರು, ಇಲ್ಲಿ ಯುಗಗಳೇ ಕಳೆದಿದ್ದಾವೆ. ಸರಿ, ಅದು ಏನೇ ಇರಲಿ, ಅವನು ತಿಳ್ಕೊಂಡಿದ್ದೇನು, ಸ್ವಲ್ಪವೇ ಟೈಮ್ ಆಯಿತು ಅಂತಲ್ವಾ. ಸರಿ, ತಮ್ ಆ ಬ್ರಹ್ಮದೇವರನ್ನು ತು ಅಪೃಚ್ಛತ ಕೇಳಿದ. ಯಾರು? ಕಕುದ್ಮಿ. ಏನಂತ? ಸುತಾಪತಿಂ. ಸುತ ಅಂದರೆ ಮಗ, ಸುತ ಅಂದರೆ ಮಗಳು. ಅಂದರೆ ನನ್ನ ಮಗಳಿಗೆ ಯಾರನ್ನು ಗಂಟಿ ಹಾಕಿದ್ದಿ? ಸುತಾಪತಿಂ, ನನ್ನ ಮಗಳ ಗಂಡ ಯಾರು ಅಂತ. ಅದಕ್ಕೆ ಸೊ ಅಬ್ರವೀತ್ ಅಂದರೆ ಬ್ರಹ್ಮದೇವರು ಹೇಳಿದರು. ಬಲಂಚ ಬಲರಾಮ. ಅಷ್ಟೇ. ಅಯ್ಯೋ, ಇಷ್ಟಕ್ಕೆ ಎಷ್ಟು ಒಂದು ಕಥೆಗಳು ಅಂತ ಹೇಳಿದ್ರೆ ಕೇಳಲಿಕ್ಕಿರುವುದು ಒಂದು ಅರ್ಧ. ಅಂದರೆ ಇಷ್ಟೇ ಕೇಳಲಿಕ್ಕೆ, ನನ್ನ ಮಗಳಿಗೆ ಗಂಡ ಯಾರು, ಅದಕ್ಕೆ ಬಲರಾಮ. ಅಷ್ಟಕ್ಕೆ ಏನೆಲ್ಲ ಆಗೋಯ್ತು ಇಲ್ಲಿ. ಸೊ ಸಮೂರ್ಛಿತ ಪ್ರಬೋಧಿತೋ ಅಬ್ಜಜೇನ
ಅಬ್ಜ ಅಪುಜ ನೀರಿನಲ್ಲಿ ಹುಟ್ಟಿದ ತಾವರೆ, ಆ ತಾವರೆಯಲ್ಲಿ ಹುಟ್ಟಿದ್ದು ಕಮಲದಲ್ಲಿ ಹುಟ್ಟಿದವನು ಯಾರು? ಬ್ರಹ್ಮ. ಸೊ ಬ್ರಹ್ಮನಿಂದ ಪ್ರಬೋಧಿತೋ ಅಂದರೆ ಎಚ್ಚರಗೊಂಡಿದ್ದಾನೆ. ಬ್ರಹ್ಮದೇವರು ಎಬ್ಬಿಸಿದ್ದಾರೆ ಅವನನ್ನು. ಸೊ ಎಬ್ಬಿಸಿದವನನ್ನಾಗಿ. ಕೇಳ್ತಾ ಉಂಟಾ? ಇಂಟರ್ನೆಟ್ ಕನೆಕ್ಷನ್ ಅನ್ಸ್ಟೇಬಲ್ ಅಂತ ಬರ್ತಾ ಇದೆ, ಕೇಳ್ತಾ ಇದೆಯಾ? ಹಾಂ. ಸೊ ಸುತಾಪತಿಂ ಬಲಂಚ. ಹಾಂ ಸರಿ. ಹಾಂ, ಸುತಾಪತಿಂ ಅಂತೇಳಿದರೆ ನನ್ನ ಮಗಳಿಗೆ ಗಂಡ ಯಾರು? ಸೊ ಅಬ್ರವೀತ್ ಬ್ರಹ್ಮದೇವರು ಹೇಳಿದರು ಬಲಂಚ ಬಲರಾಮ. ಯುಗಾತ್ಯಯೇ ಬಹು. ಈ ಕತೆಗೆ ಮಾತ್ರ ಅವನಿಲ್ಲಿ ಬಂದು ಇಲ್ಲಿ ಬ್ರಹ್ಮದೇವ್ರ ಹತ್ರ ಕೇಳುವ ತನಕ ಅವನು ಮೈಮರೆತಿದ್ದ ಟೈಮು ಎಷ್ಟು ಅಂತೇಳಿದರೆ ಯುಗ ಅತ್ಯಯೇ, ಯುಗಗಳು ಕಳೆದು ಹೋಗಿದ್ದಾವೆ. ಬಹು ಯುಗಗಳು ಕಳೆದು ಹೋಗಿದ್ದಾವೆ. ಇಡೀ ಕೃತಯುಗ ಕಂಪ್ಲೀಟಾಗಿ, ತ್ರೇತಾಯುಗ ಕಂಪ್ಲೀಟಾಗಿ, ದ್ವಾಪರ ಯುಗ ನಡೀತಾ ಇದೆ ಅಂತ. ಆದ್ದರಿಂದ ದ್ವಾಪರ ಯುಗದಲ್ಲಿ ಬಲರಾಮ ಹುಟ್ಟಿದ್ದಾನೆ. ಬಲರಾಮನ ನಂತರ ಕೃಷ್ಣ ಹುಟ್ಟಿದ್ದಾರೆ, ಪಾಂಡವರೆಲ್ಲ ಹುಟ್ಟಿದ್ದಾರೆ. ಇದು ದ್ವಾಪರ ಯುಗ. ಸೊ ಈ ದ್ವಾಪರ ಯುಗದಲ್ಲಿ ಬಲರಾಮ ಇದ್ದಾನೆ. ಬ್ರಹ್ಮದೇವರು ನೋಡಿದ್ರು ಬಲರಾಮ, ಸೊ ಬಲರಾಮ ಅಲ್ವಾ ಅಂತ. ಸೊ ಹಾಗಾದರೆ ಈಗ ಇದು ಕತೆ. ಈಗ ರೇವತಿದ್ದು ಕತೆ ಯಾರು ಸಹ ಮಾತಾಡೋದಿಲ್ಲ. ಏನಂತೇಳಿದರೆ ಏನಾಗಿದೆ ಅಂತೇಳಿದರೆ ಸಮೂರ್ಛಿತ, ಮೈಮರೆತಿದ್ದ ಆ ಕಕುದ್ಮಿಯನ್ನು ಬ್ರಹ್ಮದೇವರೇ ಎಚ್ಚರಗೊಳಿಸಿದರು. ಆಮೇಲಿಂದ ಅವನು ತನ್ನ ಮಗಳಿಗೆ ವರನ್ಯಾರು ಅಂತ ಕೇಳಿದ. ಬಹು ಯುಗಗಳೇ ಕಳೆದು ಹೋಗಿದ್ದೀವಿ. ಬ್ರಹ್ಮದೇವರು ನೋಡಿದರು, ಓ ದ್ವಾಪರ ಯುಗ ಬಂದಿದೆ, ಬಲರಾಮ ಹುಟ್ಟಿದಾನಲ್ಲ, ಬಲರಾಮ ಎಂದು ನೋಡಿದರು. ರೈವತ ಭೂಲೋಕದಿಂದ ತೆರಳಿದ್ದಾಗ ಆಗ ಯಾರೆಲ್ಲ ರಾಜರುಗಳಿದ್ದರು, ಆ ರಾಜರ ಮನೆತನಗಳು ಕೂಡ ಈಗ ಇಲ್ಲ. ಯಾಕಂದರೆ ಅಷ್ಟು ಯುಗಗಳು ಎಲ್ಲ ಅಷ್ಟು ಟೈಮ್ ಹೋಗಿಬಿಟ್ಟಿದೆ. ಆ ರಾಜರದ್ದು ಸುದ್ದಿಯೇ ಇಲ್ಲ. ಆ ರಾಜರಿಗೆ ಮಗ 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 ಎಷ್ಟು ಮಕ್ಕಳು 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 ಅಂತ ಎಷ್ಟು ವಂಶ ಎಷ್ಟು ಬೆಳೆದಿದೆ ಅಂತ ಗೊತ್ತಿಲ್ಲ. ಸೊ ಏಕೆಂದರೆ ಈ ವೇಳೆಗಾಗಲೇ 28ನೆಯ ದ್ವಾಪರ ಯುಗ ನಡೆಯುತ್ತಿತ್ತು. ಇದೆಲ್ಲ ಅವನಿಗೆ ತಿಳಿಯದಿದ್ದರೂ ಸರ್ವಜ್ಞನಾದ ಬ್ರಹ್ಮದೇವರು ಮಾತ್ರ ಆಗ ಭೂಲೋಕದಲ್ಲಿ ಅವತರಿಸಿದ್ದ ಅವಳ ನಿಯತ ಪತಿಯಾದ ಬಲರಾಮನನ್ನೇ ಪತಿ ಎಂದು ತಿಳಿಸಿದರು. ಈಗ ಎಲ್ಲರಿಗೂ ಏನಂತ ಹೇಳಿದರೆ ಆ ರೇವತಿಗೆ ಎಷ್ಟು ವರ್ಷ ಈಗ ಅಂದರೆ ಇಷ್ಟಿಷ್ಟು ಯುಗ ಅವಳು ಅಂದರೆ ಇದ್ದಾಳ ರೇವತಿ ಅಂದರೆ ಇವರೆಲ್ಲ ಅವರು ಬ್ರಹ್ಮನ ಸಭೆಗೆ ಹೋದವ ಅವನಿದ್ದಾನೆ, ಹೌದು. ಬಟ್ ರೇವತಿ ಬ್ರಹ್ಮನ ಸಭೆಗೆ ಹೋಗಲಿಲ್ಲಲ್ಲ, ಅವಳು ಇಲ್ಲೇ ಇದ್ದಾಳ ಅಲ್ಲ, ರೇವತಿಯನ್ನು ಕರ್ಕೊಂಡು ಹೋಗಿದ್ದಾನ ಅವನು ಅಂತ ಕೇಳಿದರೆ ರೇವತಿ ಕೂಡ ಹಾಗೆ ಇದ್ದಾಳೆ. ಏನು ಹೇಳ್ತಾರೆ ಇಲ್ಲಿ? ಕಥಂ ಬಹುತಿತೆ ಕಾಲೇ ವ್ಯತೀತೆ ಸೂತನಂದನ ನೋ ಜರ ರೇವತೀಂ ಪ್ರಾಪ. ನೋ ಜರ, ಜರ ಅಂದರೆ ವೃದ್ಧಾಪ್ಯ. ಸೊ ರೇವತಿಗೆ ವೃದ್ಧಾಪ್ಯ ಪ್ರಾಪ್ತವಾಗಲಿಲ್ಲ. ಯಾಕಂದರೆ ಅವನಿಗೆ ಬ್ರಹ್ಮವರ ಇತ್ತಲ್ಲ, ನೀನು ಬೇಕಾದರೆ ಬ್ರಹ್ಮಸಭೆಗೆ ಬರ್ಬೋದು ಅಂತ. ಸೊ ಇವಳ ತಂದೆ ಬ್ರಹ್ಮಸಭೆಗೆ ಹೋಗಿದ್ದಾನೆ, ಅವಳನ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳೋದಕ್ಕೆ ಏನು ಇದಿಲ್ಲ ಇಲ್ಲಿ. ಸೊ ಅವಳು ಇಲ್ಲೇ ಇದ್ದರೂ ಕೂಡ ಬ್ರಹ್ಮದೇವರ ವರದ ಕಾರಣದಿಂದ ತಂದೆ ಅಲ್ಲಿಗೆ ಹೋಗಿ ಅಲ್ಲಿ ಇರುವ ಕಾರಣ ಇವಳಿಗೂ ಕೂಡ ಅದೇ ಅಪ್ಲಿಕೇಬಲ್ ಆಗ್ತದೆ ಅಂತೇಳಿದರೆ ಇವಳು ಕೂಡ ಹಾಗೆ ಇದ್ದಾಳೆ ಅಂತೇಳಿದರೆ ಇಷ್ಟು ಯುಗಗಳು ಕಳೆದರೂ ರೇವತಿ ತಂದೆ ಯಾವ ರೇವತಿಯನ್ನು ಬಿಟ್ಟು ಹೋಗಿದ್ದಾರೋ ಅದೇ ರೀತಿ ಅವರು ವಾಪಸ್ ಬಂದಾಗ ರೇವತಿ ಹಾಗೇ ಇದ್ದಾಳೆ. ಕಥಂ ಬಹುತಿಥೇ ಕಾಲೇ ವ್ಯತೀತೆ, ಇಷ್ಟೆಲ್ಲ ಯುಗಗಳು ಕಳೆದರೂ ನೋ ಜರ ರೇವತೀಂ ಪ್ರಾಪ, ರೇವತೀಂ ಜರ ನ ಪ್ರಾಪ, ಅವಳಿಗೆ ವೃದ್ಧಾಪ್ಯ ಬರಲೇ ಇಲ್ಲ, ಅಂದರೆ ಅವಳು ಹಾಗೆ ಇದ್ದಾಳೆ. ರೈವತಂ ವಾ ಕಕುದ್ಮಿನಂ. ಇನ್ನು ರೈವತ ರಾಜನಿಗೆ, ರೈವತ ರಾಜ ಅಲ್ಲಿ ಎಷ್ಟು ಇದ್ದದ್ದು 3/4 ಗಂಟೆ ಅಲ್ವಾ. ಸೊ ಅವನಿಗಿಂತ ವೃದ್ಧಾಪ್ಯ ಬರ್ತದೆ, ಅವನು ಹಾಗೆ ಇದ್ದಾನೆ. ಮೇರುಂಗತಸ್ಯ ವಾ ತಸ್ಯ ಸಂಜಾತ ಸಂಗತಿ ಕಥಂ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಏನು ರೇವತಿಗೆ ಏನಾಯಿತು ರೇವತಿಗೆ ಅಂತ ಯಾರೂ ತಲೆಬಿಸಿ ಮಾಡೋದು ಬೇಡ, ಅವಳು ಹಾಗೇನೇ ಇದ್ದಾಳೆ ಅಂತ. ಇನ್ನೀಗ ರೇವತಿ ಈಗ ಮಾತ್ರ ಪ್ರಶ್ನೆ ಏನು ಅಂತ ಹೇಳಿದರೆ, ರೇವತಿ ಕೃತಯುಗದವಳು, ಕೃತಯುಗದಿಂದ ತುಂಬ ಯುಗಗಳು ಉರುಳಿ ಈಗ ದ್ವಾಪರ ಯುಗ ಬಂದಿದೆ.
ಬಲರಾಮ ದ್ವಾಪರ ಯುಗದವ. ಈಗ ಅದು ಕತೆ. ಅಂದರೆ ಕೃತಯುಗದ ರೇವತಿಗೆ ದ್ವಾಪರ ಯುಗದ ಬಲರಾಮ ಮದುವೆ ಆಗೋದು ಹೇಗೆ? ಅಂದರೆ ಕೃತಯುಗದಲ್ಲಿ ಕೂಡ ದ್ವಾಪರ ಯುಗದಲ್ಲಿ ಒಂದೇ ಲೆಕ್ಕ ಇದ್ದರ ಏನು ಸಂಗತಿ? ಅಂದರೆ ಒಂದೇ ಲೆಕ್ಕ ಇರಲಿಲ್ಲ, ಬೇರೆ ಬೇರೆಯೇ ಥರ. ಅದು ಏನು ಮಾಡಿದ ಬಲರಾಮ, ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೋರಿ ಸ್ವಲ್ಪ ಉಳಿದಿದೆ, ಅದನ್ನು ಆಮೇಲೆ ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣ ಮತ್ತು ಇವತ್ತಿಗೆ ನಿಲ್ಲಿಸ್ಕೊಳ್ಳೋಣ. ಕೃಷ್ಣ ಅರ್ಪಣ ಮತ್ತು